ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಉದ್ಯೋಗ ಮಾಹಿತಿಯಲ್ಲಿ ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ RRB ಅಂತ, ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ. ಇದರಲ್ಲಿ ಟೋಟಲಾಗಿ 6238 ಪೋಸ್ಟನ್ನು ಕರೆದಿದ್ದಾನೆ. ಮತ್ತು ಇದು ಜಾಬ್ ಎಲ್ಲಿರುತ್ತಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇರುತ್ತೆ. ಮತ್ತು ಈ ಪೋಸ್ಟಲ್ಲಿ ಅಂದರೆ ಈ ಜಾಬ್ಗೆ ಯಾವ್ಯಾವ ಪೋಸ್ಟ್ ಕರೆದಿರ್ತಾನೆ ಮತ್ತು ಅವ್ರಿಗೆ ಪ್ರತಿಯೊಂದು ಸ್ಯಾಲರಿ ಎಷ್ಟಿರುತ್ತೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಮತ್ತು ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿರಬೇಕು ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗುತ್ತೆ ಇದೆಲ್ಲ ತಿಳ್ಕೊಂಬಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲ ಬೆಲ್ ಐಕಾನ್ಗೆ ಮುಂಬರೋದಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ RRB ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ, ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇವ್ರಿಗೆ ಅಂದರೆ ಏನು ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂದರೆ ಡಿಪ್ಲೊಮಾ ಅಥವಾ BSc ಅಥವಾ BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರ್ ಆಗಿರ್ಬೋದು, BTech ಅನ್ನು ಮುಗಿಸಿದ್ರೆ ನೀವು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೀವು SSLC BUC ಮತ್ತು ITI ಮುಗಿಸಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಟೋಟಲ್ ಎಷ್ಟು ಪೋಸ್ಟನ್ನು ಕರೆದಿದ್ದಾರಪ್ಪ ಅಂತ ನೋಡೋದಾದರೆ 6238 ಕರೆದಿರ್ತಾನೆ. ಅದರಲ್ಲಿ ಸಬ್ ಪೋಸ್ಟ್ ಬಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇವರಿಗೆ 183 ಪೋಸ್ಟ್ ಇವೆ. ಮತ್ತು ಅವ್ರಿಗೆ ಏಜ್ ಲಿಮಿಟ್ ಬಂದು 18ರಿಂದ 33 ವರ್ಷ ಇರಬೇಕು. ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 6055 ಪೋಸ್ಟನ್ನು ಕರೆದಿದ್ದಾನೆ ಟೋಟಲಾಗಿ. ಮತ್ತು ಇವರಿಗೆ ಏಜ್ ಲಿಮಿಟ್ ಬಂದು 18ರಿಂದ 30 ವರ್ಷನ ಏಜ್ ಲಿಮಿಟನ್ನು ಇಟ್ಟಿರ್ತಾರೆ. ಇವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯಸ್ಸಿನ ಸಲ್ಲಿಕೆ ಎಷ್ಟು ವರ್ಷ ಕೊಟ್ಟಿರ್ತಾರಪ್ಪ ಅಂತ ನೋಡೋದಾದರೆ OBC ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ URR EWS ಕ್ಯಾಂಡಿಡೇಟ್ಸ್ಗೆ 3 ವರ್ಷನ ಸಲ್ಲಿಕೆ ಕೊಟ್ಟಿರ್ತಾರೆ. ಮತ್ತು ಈ SC or ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ OBC NCL ಕ್ಯಾಂಡಿಡೇಟ್ಸ್ಗೆ 6 ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ. ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ SC or ST ಕ್ಯಾಂಡಿಡೇಟ್ಸ್ಗೆ 8 ವರ್ಷ ಇರುತ್ತೆ. ಮತ್ತು PWBD UR ಆ್ಯಂಡ್ EWS ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಇರುತ್ತೆ. ಮತ್ತು PWBD OBC NCL ಕ್ಯಾಂಡಿಡೇಟ್ಸ್ಗೆ 13 ವರ್ಷ ಇರುತ್ತೆ. ಮತ್ತು PWBD SC or ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ಇರುತ್ತೆ. ಇದು ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ಆಗಿರುತ್ತೆ. ಮತ್ತು ಈ ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂದರೆ ಈ ಜಾಗ ಅಪ್ಲೈ ಮಾಡೋಕ್ಕೆ ನಿಮಗೆ SC or ST ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ BWBD ಫಿಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಇದ್ದರೆ ಮತ್ತು ಮಾನಿಟರ್ಸ್ ಇದ್ದರೆ ಮೈನಾರಿಟೀಸ್ ಇದ್ದರೆ ಮತ್ತು EBC ಕ್ಯಾಂಡಿಡೇಟ್ಸ್ ಇದ್ದರೆ ಇವರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು ಆಲ್ ಅದರ್ ಕ್ಯಾಂಡಿಡೇಟ್ಸಿಗೆ 500 ರೂಪಾಯಿ ಅಂದರೆ ಅಪ್ಲಿಕೇಶನ್ ಫೀ ಇರುತ್ತೆ. ಇದು ಪೇಮೆಂಟ್ ಬಂದು ಆನ್ಲೈನಲ್ಲೇ ನೀವು ಪೇಮೆಂಟ್ ಮಾಡೋದೇ ಇರುತ್ತೆ. ಈ ಜಾಬ್ಗೆ ನಿಮ್ಮನ್ನು ಹೇಗೆ ಸೆಲೆಕ್ಷನ್ ಮಾಡ್ಕೋತಾರಪ್ಪ, ಪ್ರೊಸೆಸ್ ಹೇಗಿರುತ್ತಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮತ್ತು ಎರಡನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮೂರನೇದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ಸ್ಯಾಲರಿ ಡೀಟೇಲ್ಸ್ ನೋಡೋದಾದರೆ, ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಈ ಪೋಸ್ಟ್ಗೆ ನಿಮಗೆ ಪ್ರತಿ ತಿಂಗಳು 29,200 ರೂಪಾಯಿ ಇರುತ್ತೆ. ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 19,900 ರೂಪಾಯಿ ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಮತ್ತು ಡೇಟ್ಸ್ ನೋಡೋದಾದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆಪ್ಪ ಅಂತ ನೋಡೋದಾದರೆ 28 ಜೂನ್ 2025ರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 28 ಜುಲೈ 2025ಗೆ ಕೊನೆಗೊಳ್ಳುತ್ತೆ. ಮತ್ತು ನೀವೇನಾದರೂ ಫೀನ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಫೀ ನೋಡೋದಾದರೆ 30 ಜುಲೈ 2025 ಇರುತ್ತೆ. ಮತ್ತು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ನೀವು ಎಡಿಟ್ ಆಪ್ಷನ್ ಕೊಡಿಲ್ಲ ಅಂತಂದರೆ, ನಿಮಗೆ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಂತಂದರೆ ಯಾವಾಗ ಕೊಡ್ತಾರಪ್ಪ ಡೇಟ್ ಅಂತಂದರೆ 1 ಆಗಸ್ಟ್ ಟು 10 ಆಗಸ್ಟ್ 2025 ಡೇಟ್ಸನ್ನು ಕೊಟ್ಟರೆ ಅಂದರೆ ಮಾಡಿಫಿಕೇಷನ್ ನಮ್ಮನ್ನು ಬಿಟ್ಟಿರ್ತಾರೆ. ಮತ್ತು ಡೇಟ್ಸ್ ಡ್ಯೂರಿಂಗ್ ವಿಚ್ ಎಲಿಜಿಬಿಲಿಟೀಸ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರೀನ್ ಡೀಟೇಲ್ಸ್ ಅಪ್ಲಿಕೇಶನ್ ಪೋರ್ಟಲ್. ಇದು ಡೇಟ್ ಬಂದು 11ರಿಂದ 15 ಆಗಸ್ಟ್ 2025 ಇದನ್ನು ಡೇಟ್ಸನ್ನು ಕೊಟ್ಟಿರ್ತಾರೆ. ಇಷ್ಟು ಈ ಹುದ್ದೆಯ ಮಾಹಿತಿ. ಇದೇ ಥರ ನೀವು ಹೆಚ್ಚಿನ ಹುದ್ದೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜೆನ್ಸ್ಗಳು ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.